ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 1ರಲ್ಲಿ ನೋಡಿ, ಸಸ್ಯಗಳನ್ನು ಅವುಗಳ ಕಾಂಡದ ಆಧಾರದ ಮೇಲೆ ಹೇಗೆ ವರ್ಗೀಕರಿಸುತ್ತೀಯಾ? ಉತ್ತರ: ಸಸ್ಯಗಳನ್ನು ಅವುಗಳ ಕಾಂಡದ ಆಧಾರದ ಮೇಲೆ ಈ ರೀತಿ ವರ್ಗೀಕರಿಸಲಾಗಿದೆ. ಮೊದಲನೇದಾಗಿ ಪೊದರು, 2 ಗಿಡಮೂಲಿಕೆ, 3 ಮರಗಳು ಹಾಗೂ 4ನೇದಾಗಿ ಬಳ್ಳಿಗಳು. ಈ ರೀತಿಯಾಗಿ ವರ್ಗೀಕರಣ ಮಾಡ್ಬೋದಾಗಿದೆ ಮಕ್ಕಳ. ಪ್ರಶ್ನೆ 2 ನೋಡಿ, ಕೋಗಿಲೆಯು ಯಾವ ರೀತಿ ಕೂಗುತ್ತದೆ? ಉತ್ತರ: ಕೋಗಿಲೆಯು ಕುಹು ಕುಹು ಎಂದು ಕೂಗುತ್ತದೆ. ಪ್ರಶ್ನೆ 3, ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಉತ್ತರವನ್ನು ನೋಡಿ. ಸಸ್ಯಗಳು ಹಾಗೂ ಪ್ರಾಣಿಗಳು ಅಂತ 2 ಕಾಲಮ್ ಮಾಡಬೇಕಾಗತ್ತೆ ಮಕ್ಕಳ. ಮೊದಲನೇದಾಗಿ, ಸಸ್ಯಗಳು ಚಲಿಸುವುದಿಲ್ಲ, ಆದರೆ ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತವೆ. ಎರಡನೇದಾಗಿ, ಸಸ್ಯಗಳು ಆಹಾರ ತಯಾರಿಸುತ್ತವೆ, ಆದರೆ ಪ್ರಾಣಿಗಳು ಆಹಾರ ತಯಾರಿಸುವುದಿಲ್ಲ. ಪ್ರಶ್ನೆ 4, ನೀವು ಕುಡಿಯಲು ಬಳಸುವ ನೀರಿನ ಮೂಲ ಯಾವುದು? ಉತ್ತರ: ನಾವು ಕುಡಿಯಲು ಬಳಸುವ ನೀರಿನ ಮೂಲ ಅಂತ ಹೇಳಿದ್ರೆ ನದಿ, ಬಾವಿ ಹಾಗೂ ಕೆರೆ. ಪ್ರಶ್ನೆ 5, ನಿನ್ನ ತಂದೆಯ ತಂದೆಯ ತಂದೆ ನಿನಗೆ ಏನಾಗಬೇಕು? ಉತ್ತರವನ್ನು ನೋಡಿ. ನನ್ನ ತಂದೆಯ ತಂದೆಯ ತಂದೆ ನನಗೆ ಮುತ್ತಜ್ಜನಾಗುತ್ತಾನೆ. ತಂದೆಯ ತಂದೆ ಅಂತ ಹೇಳಿದರೆ ಅಜ್ಜ ಅಲ್ವ ಮಕ್ಕಳ. ಅಜ್ಜನಿಗೆ ತಂದೆ ಅಂತ ಹೇಳಿದ್ರೆ ಮುತ್ತಜ್ಜ ಆಗ್ತಾರೆ. ಓಕೆನಾ? ಪ್ರಶ್ನೆ 6 ನೋಡಿ, ನಿನ್ನ ಅಮ್ಮನ ತಂಗಿ ನಿನಗೆ ಏನಾಗಬೇಕು? ಉತ್ತರ: ನನ್ನ ಅಮ್ಮನ ತಂಗಿ ನನಗೆ ಚಿಕ್ಕಮ್ಮನಾಗಬೇಕು. ಪ್ರಶ್ನೆ 7, ತಾರಸಿ ಮನೆ ನಿರ್ಮಿಸಲು ಯಾವ ವಸ್ತುಗಳು ಬೇಕು? ಉತ್ತರ: ತಾರಸಿ ಮನೆ ನಿರ್ಮಿಸಲು ಸಿಮೆಂಟ್, ಇಟ್ಟಿಗೆ, ಕಲ್ಲು, ಕಬ್ಬಿಣ ಇತ್ಯಾದಿ ವಸ್ತುಗಳು ಬೇಕಾಗುತ್ತವೆ. ಪ್ರಶ್ನೆ 8 ನೋಡಿ, ನಿಮ್ಮ ಮನೆಯನ್ನು ಹೇಗೆ ಶುಚಿಗೊಳಿಸುವೆ? ಉತ್ತರ: ಮನೆಯ ಒಳಗೆ ಹಾಗೂ ಸುತ್ತಲಿರುವ ಕಾಗದ ಆರಿಸಿ ಕಸ ಹೊಡೆದು ಶುಚಿಗೊಳಿಸುತ್ತೇನೆ. ಪ್ರಶ್ನೆ 9, ನೀನು ಭೂ ಸಾರಿಗೆ ಮೂಲಕ ಬೆಂಗಳೂರಿಗೆ ಹೋಗಲು ಯಾವ ವಾಹನ ಸೂಕ್ತವೆಂದು ನಿರ್ಧರಿಸುವೆ? ಉತ್ತರ: ನಾನು ಬೆಂಗಳೂರಿಗೆ ಹೋಗಬೇಕಾದರೆ ರೈಲು ಅಥವಾ ಬಸ್ಸಿನಿಂದ ಹೋಗಲು ನಿರ್ಧರಿಸುವೆ. ಪ್ರಶ್ನೆ 10, ಬೇರೆ ಊರಿನಲ್ಲಿರುವ ನಿಮ್ಮ ಸ್ನೇಹಿತನ ಆರೋಗ್ಯವನ್ನು ಯಾವ ಸಾಧನದ ಮೂಲಕ ವಿಚಾರಿಸುತ್ತೀಯಾ? ಉತ್ತರ: ಬೇರೆ ಊರಿನಲ್ಲಿರುವ ನಮ್ಮ ಸ್ನೇಹಿತನ ಆರೋಗ್ಯವನ್ನು ಫೋನ್ ಅಥವಾ ಪತ್ರದ ಮೂಲಕ ವಿಚಾರಿಸುತ್ತೇನೆ. ಪ್ರಶ್ನೆ 11, ಸಸ್ಯಗಳಿಂದ ದೊರೆಯುವ ಆಹಾರ ಧಾನ್ಯಗಳು ಯಾವುವು? ಉತ್ತರ: ಸಸ್ಯಗಳಿಂದ ದೊರೆಯುವ ಆಹಾರ ಧಾನ್ಯಗಳೆಂದರೆ ಜೋಳ, ಗೋಧಿ, ತೊಗರಿ, ಭತ್ತ ಇತ್ಯಾದಿಗಳು. ಪ್ರಶ್ನೆ 12, ನಿಮ್ಮ ಅಮ್ಮ ನಿನಗಾಗಿ ತಯಾರಿಸುವ ತಿಂಡಿಗಳಾವುವು? ಉತ್ತರವನ್ನು ನೋಡಿ ಮಕ್ಕಳ. ಇಲ್ಲಿ ವಿದ್ಯಾರ್ಥಿಯ ವಿವೇಚನೆಗೆ ಬಿಟ್ಟಿದ್ದು ಶಿಕ್ಷಕರು ಸ್ಥಳೀಯ ಆಹಾರ ಪದಾರ್ಥಗಳ ಆಧಾರದ ಮೇಲೆ ಪರಿಶೀಲಿಸುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ತಾಯಿ ನಿಮಗೋಸ್ಕರ ಯಾವ್ಯಾವ ಆಹಾರ ಪದಾರ್ಥಗಳನ್ನ ರೆಡಿ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದರೆ ಉಪ್ಪಿಟ್ಟಾಗಿರ್ಬೋದು, ಇಡ್ಲಿ, ದೋಸೆ, ಅವಲಕ್ಕಿ, ಪೂರಿ, ಚಪಾತಿ ಈ ರೀತಿಯಾದಂತಹ ಪದಾರ್ಥಗಳನ್ನ ನೀವು ಬರಿಬೋದಾಗಿದೆ ಮಕ್ಕಳ. ನೆಕ್ಸ್ಟ್ ನೋಡಿ, ಪ್ರಶ್ನೆ 13, ನಿಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅಡುಗೆ ಪಾತ್ರೆಗಳನ್ನು ಯಾವುದರಿಂದ ತಯಾರಿಸಲಾಗುತ್ತಿತ್ತು? ಉತ್ತರ: ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಮಣ್ಣಿನಿಂದ ಮಡಿಕೆಗಳು ಹಾಗೂ ಇತರೆ ಪದಾರ್ಥಗಳನ್ನು ತಯಾರಿಸುತ್ತಿದ್ದರು. ಪ್ರಶ್ನೆ 14, ಜೇಡಿ ಮಣ್ಣಿನಿಂದ ಯಾವ ಯಾವ ಆಟದ ಸಾಮಗ್ರಿಗಳನ್ನು ನೀನು ಮಾಡುವೆ? ಉತ್ತರ: ಜೇಡಿ ಮಣ್ಣಿನಿಂದ ನಾನು ಎತ್ತು, ದೋಣಿ, ಒಲೆ ಇನ್ನಿತರ ಆಟಿಕೆ ವಸ್ತುಗಳನ್ನು ಮಾಡಿದೆ. ನಿಮಗೆ 3ನೇ ತರಗತಿಯಲ್ಲಿ ಇದೆ ಅಲ್ವ ಮಕ್ಕಳ, ಜೇಡಿ ಮಣ್ಣು ಅಥವಾ ಕ್ಲೇನ ಉಪಯೋಗ ಮಾಡಿಕೊಂಡು ನಿಮಗೆ ಯಾವ್ಯಾವ ವಸ್ತುಗಳನ್ನ ತಯಾರು ಮಾಡೋಕ್ಕೆ ಬರುತ್ತೆ ಅನ್ನೋದನ್ನು ಕಲ್ತಿದ್ದೀರಲ್ವಾ. ಅದರಲ್ಲಿ ನಿಮಗೆ ಒಂದು ಟಾಸ್ಕ್ ಕೂಡ ಇತ್ತು. ಏನಂತ ಹೇಳಿದರೆ, ಅಲ್ಲಿ ಅಡುಗೆ ಮಾಡುವ ಪ್ಲೇಟ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಅದಕ್ಕೆ ಉಪಯೋಗಿಸುವಂತಹ ಚಮಚಗಳಾಗಿರ್ಬೋದು, ಮತ್ತು ಸಣ್ಣ ಪುಟ್ಟ ತರಕಾರಿ, ಗಜ್ಜರಿ, ಮೂಲಂಗಿ ಈ ಥರದ್ದೆಲ್ಲ ಪ್ರಿಪೇರ್ ಮಾಡೋದು ಕಲ್ತಿದ್ದೀರಲ್ವಾ. ಅದನ್ನೇ ಸಹ ನೀವು ಇಲ್ಲಿ ಉತ್ತರವಾಗಿ ಬರಿಬೋದಾಗಿದೆ ಮಕ್ಕಳ. ಪ್ರಶ್ನೆ 15, ಆಹಾರ ಧಾನ್ಯಗಳನ್ನು ಮೊದಲು ಎಲ್ಲಿ ಸಂಗ್ರಹಿಸುತ್ತಿದ್ದರು? ಉತ್ತರ: ಆಹಾರ ಧಾನ್ಯಗಳನ್ನು ಮೊದಲು ದೊಡ್ಡ ಮಣ್ಣಿನಿಂದ ಮಾಡಿದ ಹರವುಗಳಲ್ಲಿ
ಸಂಗ್ರಹಿಸುತ್ತಿದ್ದರು. ಪ್ರಶ್ನೆ 16. ಕ್ರಿಕೆಟ್ ಆಟದಲ್ಲಿ ಔಟ್ ಎಂದು ಸೂಚಿಸಲು ಹೇಗೆ ಸನ್ನೆ ಮಾಡುತ್ತಾರೆ? ಉತ್ತರ. ಕ್ರಿಕೆಟ್ ಆಟದಲ್ಲಿ ಔಟ್ ಎಂದು ಮಾಡುವ ಸನ್ನೆ ಕೈಯನ್ನು ಮೇಲಕ್ಕೆ ಎತ್ತಿ ಒಂದೇ ಬೆರಳನ್ನು ಸೂಚನೆ ಮಾಡುತ್ತಾರೆ. ಪ್ರಶ್ನೆ 17. ಕಬಡ್ಡಿ, ಖೋ-ಖೋ, ಲಗೋರಿ ಇವು ಯಾವ ಪ್ರಕಾರದ ಆಟಗಳು? ಉತ್ತರ. ಕಬಡ್ಡಿ, ಖೋ-ಖೋ, ಲಗೋರಿ ಇವು ಹೊರಾಂಗಣ ಆಟಗಳು. ಪ್ರಶ್ನೆ 18. ನೀನು ನೋಡಲು ಹಾಗೂ ಕೇಳಲು ಯಾವ ಅಂಗ ಬಳಕೆಯಾಗುತ್ತವೆ? ಉತ್ತರ. ನೋಡಲು ಕಣ್ಣು ಹಾಗೂ ಕೇಳಲು ಕಿವಿ ಬಳಕೆಯಾಗುತ್ತವೆ. ಪ್ರಶ್ನೆ 19. ನಿಮ್ಮ ಅಜ್ಜಿಗೆ ಯಾವ ರೀತಿ ಸಹಾಯ ಮಾಡುವೆ? ಉತ್ತರ. ನಮ್ಮ ಅಜ್ಜಿಗೆ ಕೈ ಹಿಡಿದು ಕರೆದೊಯ್ಯುವೆ, ಬೇಕಾದ ವಸ್ತುಗಳನ್ನು ಕೊಡುವೆ. ಪ್ರಶ್ನೆ 20. ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳು ಯಾವುವು? ಉತ್ತರ. ನಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳು ಅಂತ ಹೇಳಿದ್ರೆ ದೀಪಾವಳಿ, ಪಂಚಮಿ, ಯುಗಾದಿ ಇತ್ಯಾದಿಗಳು. ನೀವು ಬೇರೆ ಹಬ್ಬಗಳನ್ನ ಆಚರಣೆ ಮಾಡೋದಾದರೆ ಅದನ್ನು ಸಹ ಇಲ್ಲಿ ಬರಿಬೋದಾಗಿದೆ ಮಕ್ಕಳ ಇಲ್ಲಿಗೆ 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.